ನಾನು ಮಾಡಿರೋದು ಇದು 100% ಚೆನ್ನಾಗಿಲ್ಲ ಅಂದರೆ ನಾನು ಕಮಿಟಲ್ಲಿ ಹಾಕಿ ಇಷ್ಟ ಬರೀ ರೀಲ್ ನಿಮ್ದು ಅಂತೇಳಿ ನಾನು ಒಪ್ಕೊಳ್ತಾ ಇರ್ತೀನಿ. ಅಂತರಂಗದಿಂದ ಬಹಿರಂಗ. ಇದನ್ನು ನೀಟಾಗಿ ಹಿಂಗೆ ಇದು ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಅಷ್ಟೇ, ಎಷ್ಟು ಈಸಿ. ಅದೇ ನೀವು ಭಾನುವಾರ ಒಂದು ಸ್ಪೆಷಲ್ ಆಗಿ ಮಾಡಿಬಿಟ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಹೆಂಗಿರುತ್ತೆ ಹೇಳಿ ನೋಡೋಣ. ಅಬ್ಬಾ, ಈಗ ಟೇಸ್ಟ್ ಅನ್ನು ನೋಡುವ ಸಮಯ ಹತ್ರ ಬಂದ್ಬಿಟ್ಟಿದೆ. ನಾವು ಬಂದ್ಬಿಟ್ಟಿವಿ ನಿಮ್ ಫೀಲ್ಡ್ಗೆ. ನೋಡಿ, ನಿಮ್ ಪಿಚ್ ಮೇಲೆ ನಿಂತ್ಕೊಂಡ್ಬಿಟ್ಟು ನಿಮ್ ಬ್ಯಾಟಿಂಗ್ ಮಾಡಕ್ಕೆ ದಾರಿ ಮಾಡ್ಕೊಡ್ತದೆ ಹೊಟ್ಟೆ, ಗೊತ್ತಾ? ಖಂಡಿತ ಆತರ ಹೊಟ್ಟೆ ತುಂಬಿದ್ರು ಕೂಡ ದಾರಿ ಮಾಡಿಕೊಡ್ತದೆ. ಸರಿ ಗಮ ಮಮ ಗರಿ ಗಮ ಪದನಿ ಸರಿ ಧನಿ ಧನಿ ಧ ಸರಿ ಧನಿ ಸರಿ ಗರಿ ಸನಿ ರೆ ಸನಿ ಧನಿ ಸರಿ ಧ ಮಮ ಗರಿ ಧನಿ ರೆ ಸರಿ ಓಂ ತನ ತ. ನಮಸ್ಕಾರ. ನಮಸ್ಕಾರ. ನಿಮ್ಮ GFC ಕೃಷ್ಣಪ್ಪ ಅವರು ಮನೆ ಮನೆ ರಸದೂಟದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಕೃಷ್ಣಪ್ಪ ಅವ್ರು ಏನು ಮಾಡ್ತಾರೆ ಅಂತ ನೋಡ್ತಾ ಇದ್ದೀರಾ? ಇದು ಕರಿ ಮಸಾಲ ಅಂತ ಬಿಡುಗಡೆ ಮಾಡಿದ್ದೀವಿ. ನೀವೆಲ್ಲ ತುಂಬ ದಿನ ಆಗಿದೆ ನಮ್ಮ ಇದರಲ್ಲಿ ಬಿಡುಗಡೆ ಮಾಡಿ. ಇದೊಂದು ವೆಜ್ ಪೌಡ್ರು, ಕರಿ ಮಸಾಲ. ತರಕಾರಿ ಚಾಪ್ಸ್ ಮಾಡ್ಬೋದು, ಚೆನ್ನ ಮಸಾಲ ಮಾಡ್ಬೋದು. ಇದೊಂದು ಪೌಡ್ರ್ ಇದ್ದರೆ ಒಂದು 50 ಥರ ಅಡುಗೆ ಮಾಡ್ಕೊಂಡ್ಬಿಡ್ಬೋದು ನೀವು. ಇದೊಂದು ಪೌಡ್ರ್ ತೊಗೊಂಡೋದ್ರೆ ನೀವು ಏನು ಬೇಕಾದ್ರೆ ಮಾಡ್ಕೊಬೋದು, ವೆಜ್ ಆ್ಯಂಡ್ ನಾನ್ ವೆಜ್. ಇದು ತಿಳುವಳಿಕೆ ಇರಲಿ, ಪೌಡ್ರಲ್ಲಿ ಯಾವತ್ತೂ ನಾನ್ ವೆಜ್ ಇಲ್ಲ, ಎಲ್ಲ ವೆಜ್ ಪೌಡ್ರೇ ಮಾಡೋದು. ಅದರಲ್ಲೂ ನಾವು ಈ ಕರಿ ಪೌಡ್ರನ್ನೊಂದು ವಿಶೇಷವಾಗಿ ಮಾಡಿದ್ದೀವಿ. ತುಂಬ ಅದ್ಭುತವಾದ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡಿದ್ದೀವಿ. ಈ ಪೌಡ್ರಲ್ಲಿ ಇವತ್ತೊಂದು ಚೆನ್ನ ಮಸಾಲ ಮಾಡ್ತಾ ಇರ್ತೀನಿ. ಹಂಗೆ ಬಾಯಲ್ಲಿ ನೀರು ಬಂದುಬಿಡ್ಬೇಕು ಆ ಥರದೊಂದು. ಬನ್ನಿ ನೋಡೋಣ, ತಡ ಮಾಡೋಕ್ಕಾಗೋದು ಬೇಡ. ನಾನು ಚೆನ್ನಾಗಿ ತೊಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು, ಈರುಳ್ಳಿ 2 ರುಬ್ಬಕ್ಕೊಂದು, ಫ್ರೈಗೊಂದು. ಟೊಮಾಟೊ 2 ಕಪ್ ರುಬ್ಬಕ್ಕೊಂದು, ಫ್ರೈಗೊಂದು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳಿ ಪೇಸ್ಟು, ಅರಿಶಿನ ಪುಡಿ, ಸಾಲ್ಟು. ಚೆನ್ನಾಗಿದ್ರೆ ಮುಗೀತು. ನಮಗೆ ಈ ಪೌಡ್ರ್ ಇದ್ದರೆ ಫಿನಿಶ್. ತುಂಬ ತಡೋದು ಬೇಡ ನಾನು ರಾತ್ರಿನೇ ಈ ಕಡೆ ಇದು ನಮ್ಮ ಕಾಬೂಲ್ ಕಳೆ ಬೀಜ, ಇದರಲ್ಲಿ ಸಣ್ಣ ಸೈಜ್ ಸಿಗುತ್ತೆ, ದೊಡ್ಡ ಸೈಜ್ ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕಾದ್ರೆ ತಗೊಳ್ಳಿ. ನೈಟೇ ಉಣ್ಣೆ ಹಾಕಿದ್ದೀನಿ ನಾನು. ಇದನ್ನು 1 ಕಪ್ ಅಷ್ಟು ಹಾಕ್ತಾಯಿದ್ದೀನಿ ನೋಡಿ. ಯಾಕೆ ಇದು ಉಣ್ಣೆ ಹಾಕಿದ್ರೆ ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾದ್ರೆ ಸ್ವಲ್ಪ ಉಣ್ಣೆ ಹಾಕ್ಕೊಂಡ್ರೆ ಬೆಟ್ರು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಇದನ್ನು ಒಂದು 4 ರಿಂದ 5 ವಿಸಲ್ ಕೂಗ್ಬಿಡ್ಲಿ. ಅರ್ಜೆಂಟ್ ಇದ್ದರೆ ಬೆಳಗ್ಗೆ ನೆನೆ ಹಾಕೊಂಡ್ರು ಆಗುತ್ತೆ. ಮರ್ತಿಗಿತ್ಬಿಟ್ಟಿದ್ರೆ ಏನು ಆ ಥರ ಸೀರಿಯಸ್ ಆಗಿ ಏನು ಮಾಡಬೇಕು ಅಂತ ಏನಿಲ್ಲ. ಸ್ವಲ್ಪ ನೆಂದಿದ್ರೆ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಒಲೆ ಹಚ್ಬಿಡೋಣ. ಆಮೇಲೆ ರುಬ್ಬ ಕೆಲಸ ಇರುತ್ತೆ, ಮಾಡ್ಕೊಂಬತ್ತಾ ಇರೋಣ. ಈಗ ರುಬ್ಬ ಕೆಲಸ ಇರುತ್ತೆ, ಫಸ್ಟ್ ರುಬ್ಕೊಂಬಂದ್ಬಿಡೋಣ. ಫ್ರೈ ಬಾಣ್ಲಿಗೆ ಹಾಕ್ಬೇಕಾದ್ರೆ ಹಿಂದಿಂದೆ ಅದು ಹಾಕ್ಬೇಕಾಗ್ತದೆ. ನೀವು ಫ್ರೈಗೆ ಇಟ್ಬಿಟ್ಟು ರುಬ್ಬಕ್ಕೆ ಹೋಗ್ಬಾರ್ದು. ಅದನ್ನು ರುಬ್ಕೊಂಬಂದ್ಬಿಟ್ರೆ ಒಂದೇ ಸರಿ ತುಂಬ ಈಸಿಯಾಗಿರುತ್ತೆ. ನಾನು ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಸ್ವಲ್ಪ ಚೆನ್ನಾಗಿರಲಿ ಅಂತೇಳಿ ಅಷ್ಟೇ, ಇನ್ನೇನಿಲ್ಲ. ನಾನು ಗಸಗಸೆ ಸ್ವಲ್ಪ ಗೋಡಂಬಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಮ್ಮದೆಲ್ಲ ಐಟಕ್ಕೆ ಇರ್ಬೇಕು, ನೋಡಿದಿರಲ್ವ, ಐಪೈಯಾಗಿರಬೇಕು. ನಮ್ಮ ಆ ಥರದ ಒಂದು ಆಸೆ ಉಳ್ಳವರು ನಾವು. ಅಡುಗೆ ಊಟದಲ್ಲಿ ರಾಜಿ ಆಗಲ್ಲ ನಾವು. ಅದ್ರಲ್ಲಿ ಗಸಗಸೆ ಇದೆ ಸರ್? ಅದೇ ಗಸಗಸೆ ಇದೆ, ಅದೆಷ್ಟೊಂದು ಸ್ಪೂನ್? ಒಂದು ಸ್ಪೂನ್ ಹಾಕೊಳ್ಳಿ ಅಷ್ಟೇ. ಇದು ಅಡಿಸ್ನ ನಾವು ಸೇರಿಸಿರೋದು ಅಷ್ಟೇ. ನಿಮ್ಗೆ ಬೇಕಾದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಖುಷಿಯಾಗಿ ಇನ್ನೂ ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿರ್ಬೇಕು ಅಂದರೆ ನೀವು ಸೇರಿಸ್ಕೊಡಿ. ಇಲ್ಲಾಂದರೆ ನಾವು ಅವಶ್ಯಕತೆ ಇಲ್ಲ. ನೋಡಿ, 1 ಕಪ್ಪು ಟೊಮೊಟೊ ಹಾಕಿದ್ದೀನಿ, 1 ಕಪ್ಪು ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು, ಒಂದು ಸ್ವಲ್ಪ ನೋಡಿ ಇಷ್ಟು ಹಾಕೊಳ್ಳಿ ಸಾಕು. 3 ಬೆಳ್ಳು. 3 ಬೆಳ್ಳಷ್ಟು ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಒಂದು 3 ಬೆಳ್ಳಷ್ಟು ಹಾಕ್ಕೊಡಿ. ಹಾಕ್ಕೊಂಡು ಇದನ್ನು ರೆಡಿ ಇಟ್ಕೊಂಬಿಡೋಣ. ಫಸ್ಟು ಈರುಳ್ಳಿ ಟೊಮೊಟೊ ನೀರು ಇರ್ತದೆ, ಜಾಸ್ತಿ ಹಾಕೊಳಕೋಬೇಡಿ, ಸ್ವಲ್ಪ ಹಾಕೊಂಡ್ರೆ ಸಾಕು. ನಾನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಗೋಡಂಬಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಅದು ತಿಕ್ನೆಸ್ ಆಗುತ್ತೆ, ಅದಕ್ಕೆ ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ರುಬ್ಬಬೇಕಾದ್ರೆ ನೀರು ಹಾಕೋ ಅವಶ್ಯಕತೆನೇ ಇಲ್ಲ. ಇದನ್ನು ನುಣ್ಣಗೆ ರುಬ್ಕೊಂಬಂದ್ಬಿಡುವ ಕ್ಲೀನಾಗಿ. ಈಗ ಅದು ನಿಮಗೆ 4 ರಿಂದ 5 ವಿಸಲ್ ಹೊಡೆದಿದೆ. ಅದು ತಣ್ಣಗಾಗ್ತಾ ಇರಲಿ. ಅಷ್ಟರೊಳಗೆ ನಾವು ಫ್ರೈ ಕೆಲಸ ಮಾಡೋಣ. ಫ್ರೈ ಕೆಲಸ ಮಾಡೋಕ್ಕೆ ಶುರು ಹಚ್ಕೊಳ್ಳೋಕೆ ಬಾಣಲಿ ಹೆಚ್ಚಿರಿ, ಪಟ ಅಂತ ಫಳ ಹೊಳೆಯೋ ಬಾಣಲಿ, ಫಳ ಅಂತ ಹೊಳಿಬೇಕು. ಎಲ್ಲ ವಸ್ತುಗಳು ಹಾಗೆ ಇರಬೇಕು. ಅಡುಗೆ ಸಾಮಾನಲ್ಲಿ ಯಾವತ್ತೂ ರಾಜಿ ಆಗಬೇಡಿ. 50 ಗ್ರಾಮ್ ಅಷ್ಟು ಎಣ್ಣೆ ಹಾಕಿದ್ದೀನಿ.
ನಿಮ್ಗೆ ಆಯಿಲ್ ಎಷ್ಟು ಬೇಕಾದ್ರೆ ಹಾಕೋಬೋದು. ಚೆನ್ನ ಮಸಾಲೆಗೆ ಇಷ್ಟು ಅಷ್ಟು ಅಂತ ಏನು ಇರಲ್ಲ. ನಿಮ್ಗೆ ಆಯಿಲ್ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ಬಳಸಿ. ಹಾಂ ಆಯಿತು. ಕರಿಬೇವಿನ ಸೊಪ್ಪು ಪಟ 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 ಆಯ್ತು ನೋಡಿ. ಪಟ ಪಟ ಅಂತ ಕರಿಬೇವಿನ ಸೊಪ್ಪು ಆಯ್ತು, ಸಿಡೀತು. ಕಪ್ಪು ಈರುಳ್ಳಿ ಹಾಕೊಳ್ಳೋಣ. 1 ಕಪ್ಪು. 1 ಕಪ್ ಈರುಳ್ಳಿ ಚೆನ್ನಾಗಿ ಸ್ನಾಪ್ ಆಗಬೇಕಿದು. ಪ್ರತಿಯೊಂದಕ್ಕೂ ಟೈಮ್ ಕೊಟ್ಟು ನೀವು ಅಡುಗೆ ಮಾಡಬೇಕು. ನಾಟಿ ಸ್ಟೈಲ್ ಸಾಂಬಾರು ಪೌಡ್ರ್ ಬಿಡುಗಡೆ ಮಾಡಿದ್ದೀವಿ. ಆ ಪೌಡ್ರ್ ರೆಸಿಪಿನೂ ನೀವು ಮಾಡಿ, ನಾವು ಪೌಡ್ರ್ ಹೇಗೆ ಮಾಡ್ಕೊಳ್ಳೋದು ಅಂತಲೂ ಮಾಡಿ ತೋರ್ತಿದ್ದೀವಿ. ಆ ಎಪಿಸೋಡ್ ಮಿಸ್ ಮಾಡಿದೆ ನೋಡಿರಿ. ನೀವು ಆ ಪೌಡ್ರು ನಿಮ್ಮ ಮನೇಲಿ ಬೇಕಾದ್ರೆ ಮಾಡ್ಕೋಬೋದು. ಮಾಡಿಲ್ಲ ಅಂದರೆ ನಮಗೆ ಫೋನ್ ಮಾಡಿದ್ರೆ ನಾವು ಕಳಿಸ್ಕೊಡ್ತೀವಿ. ಇಲ್ಲ ಅಮೆಝಾನಲ್ಲಿದೆ, ಫ್ಲಿಪ್ಕಾರ್ಟಲ್ಲಿದೆ. ಒಳ್ಳೆ ನೋಡಿ ಹೆಂಗಿದೆ ಚೆನ್ನ ಮಸಾಲ ಮಾಡ್ಕೊಳ್ಳೋದು. ಈ ಥರ ಚೆನ್ನಾಗಿ ಫ್ರೈ ಮಾಡ್ಬೇಕು ಇದನ್ನ. ಚೆನ್ನ ಮಸಾಲೆಗೆ ಈರುಳ್ಳಿನೂ ಟೊಮೆಟೊನು ಸ್ವಲ್ಪ ಜಾಸ್ತಿ ಫ್ರೈ ಮಾಡಬೇಕಾಗುತ್ತೆ. ಈ ಥರ ನೀಟಾಗಿ ನೀವು ಟೊಮೆಟೊ ಫ್ರೈ ಆಗೋವರೆಗೂ ಕಾಯ್ಕೊಂಡಿರ್ಬೇಕು. ಕಾಯ್ಕೊಂಡಿದ್ಮೇಲೆ ನೋಡಿ ಈ ಚೆನ್ನ ಮಸಾಲ ರುಬ್ಕೊಂಡಿರೋದನ್ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಇದನ್ನು ನೀಟಾಗಿ ನೀವು ಹಿಂಗೆ ಇದು ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಈಗ 2 ಸ್ಪೂನ್ ಪೌಡ್ರ್ ಸಾಕು ನಿಮಗೆ. ಈ ಥರದ್ದು 2 ಸ್ಪೂನ್ ಮಾಡಿಕೊಂಡ್ರೆ ಸಾಕಾಗ್ತದೆ. 2 ಸ್ಪೂನ್ ಪೌಡ್ರ್ ಹಾಕೊಂಡ್ಬಿಟ್ರೆ ನಿಮಗೆ ಅದ್ಭುತ. ಇದು ಸ್ವಲ್ಪ ನೀರು ಹಾಕೊಂಡು ಈ ನಮಗೆ ರುಬ್ಬಿರೋದೆಲ್ಲ ಇದೆಯಲ್ಲ ಅದ್ರ ಜೊತೆಗೂ ಇದು ಬಂದಂಗೆ ಆಗುತ್ತೆ. ಟೆಕ್ನಿಕ್ ಅದು. ಈಗ ನೀವು ತೊಳೆಯೋದ್ರ ಬದಲು ಈ ತರ ಹಾಕಿ ಒಂದ್ಸರಿ ಮಿಕ್ಸಿ ಓಡಿಸಿ ಅಲ್ಲಿ ಹಾಕ್ಬಿಟ್ರೆ ಜಸ್ಟ್ ಅಷ್ಟೇ. ನೋಡಿ ಟೆಕ್ನಿಕ್ ಅದು ಅಷ್ಟೇ. ಎಷ್ಟು ಈಸಿ. ಎಲ್ಲಾನು ಕೆಲಸ ಮಾಡ್ಕೋಬೇಕು, ಕರೆಕ್ಟಾಗಿ ಮಾಡ್ಕೋಬೇಕು ನಾವು. ಪರಿಮಳ ಚೇಂಜ್ ಆಯ್ತು. ಪರಿಮಳನ ಅದು ಹಾಕಿದ ತಕ್ಷಣ ಅದ್ರ ಕಥೆನೇ ಬೇರೆ. ಅದು ಯಾವ್ದನ್ನು ವೇಸ್ಟ್ ಮಾಡಬೇಡಿ. ಪ್ರತಿಯೊಂದು ಈ ತರ ನೀಟಾಗಿ ಹಾಕೊಳ್ಳಿ. ಎಲ್ಲದರಲ್ಲೂ ಚೆನ್ನ ಮಸಾಲೆ ಎಲ್ಲ ತಾಕತ್ತು ಇಟ್ಬಿಟ್ಟಿದೀವಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಇದು ಚೆನ್ನಾಗಿ ಸ್ವಲ್ಪ ಬೇಯಲಿ. ಇದು ಪ್ರೆಷರ್ ಹೋಗಿದೀಗ ನೋಡಿ. ಕಾಳೆಲ್ಲ ಬೆಂದಿದೆ ರೆಡಿಯಾಗಿ. ನೀರೆಲ್ಲ ಬಸ್ಬಿಟ್ಟು ಹಾಕಬೇಕು. ಇದನ್ನ ನೀರೇನು ಬೇಡ ಇದ್ರದ್ದು. ಫುಲ್ಲ ಬಸ್ಬಿಡೋಣ. ಈ ಕಾಳು ಚೆನ್ನಾಗಿ ಬೆಂದಿದೆ ಈಗ. ನೋಡಿ ನೀರ ಇದಾಗಬಾರ್ದು. ನೋಡಿ ಈ ತರ ಪಂಚ ಆಗ್ಬೇಕಷ್ಟೇ. ಪರ್ಫೆಕ್ಟ್ ಇದು ಪರ್ಫೆಕ್ಟ್ ಚೆನ್ನ ಮಸಾಲ ಆಗ್ತಾ ಇದೆ. ಪರ್ಫೆಕ್ಟ್ ಚೆನ್ನ ಮಸಾಲ ಬೆಂದಿರುತ್ತೆ, ನೀಟಾಗಿರುತ್ತೆ. ಆರಾಮಾಗಿ ತಿಂತಾ ಇದ್ರೆ ಪೂರಿ ಹಾಕೊಂಡು. ಈಗ ಕಡಲೆಕಾಳು ಬಸ್ತಿಲ್ ಹಾಕಿದೀವಿ. ಈಗ ಉಪ್ಪನ್ನು ಸೇರಿಸೋ ಸಮಯ. ಸಾಲ್ಟ್ ಯಾವಾಗಲೂ ಸ್ವಲ್ಪ ಹಿಂದೆನೇ ಇರಲಿ. ನಮ್ಮ ಪೌಡ್ರು ಸ್ವಲ್ಪ ಲೈಟಾಗಿ ಸಾಲ್ಟ್ ಇರ್ತದೆ. ನೀವು ಚೆನ್ನದಲ್ಲೂ ಸ್ವಲ್ಪ ಸಾಲ್ಟ್ ಹಾಕಿದ್ದೀರಿ. ಇಲ್ಲಿ ಸ್ವಲ್ಪ ಅಷ್ಟೇ ಬೇಕಾಗಿರೋದು, ಜಾಸ್ತಿ ಇಲ್ಲ. ಆಮೇಲೆ ಬೇಕಾದರೆ ನೋಡಿಕೊಂಡು ಆಮೇಲೆ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಇದು ಒಂದು 10 ನಿಮಿಷ ಚೆನ್ನಾಗಿ ಬೇಯಬೇಕು. ಇದು ಗಟ್ಟಿ ಗ್ರೇವಿ ಇರೋದ್ರಿಂದ ನಿಮಗೆ ಅದು ಮೇಲ್ಗಡೆ ನಿಮ್ಗೆ ಹಾರ್ತಾ ಇರ್ತದೆ. ಈ ಥರದೊಂದು ಲಿಡ್ ತಗೊಂಡು ಈ ಥರ ಮುಚ್ಚಿಬಿಡಿ. ನೋಡಿ ಗ್ರೇವಿ ಇರೋದ್ರಿಂದ ನಿಮ್ಗೆ ಆರುತ್ತೆ ಅಂತ ಹೇಳಿ ನಾ ಈ ಲಿಡ್ ಮುಚ್ಚಿರೋದು. ನೀವು ಎಲ್ಲ ಆಗಿದೆ ಕರೆಕ್ಟಾಗಿದ್ದು. ಈಗ ಲಿಡ್ ತೆಗಿತೀರಾ, ಸ್ಟವ್ ಆಫ್ ಮಾಡ್ಬಿಡೋಣ ಸಾಕು. ಚೆನ್ನ ಮಸಾಲ ಆಲ್ಮೋಸ್ಟ್. ಚೆನ್ನ ಮಸಾಲ ಹೆಂಗಿದೆ ನೋಡಿದ್ರಾ? ನೋಡಿದ್ರ ಮೌತ್ ವಾಟರಿಂಗ್ ಮೂಮೆಂಟ್. ನೀರು ಬರುವ ಕ್ಷಣ ಎಷ್ಟು ಚೆನ್ನಾಗಿದೆ ಸರ್. ಇದು ಪ್ರತಿಯೊಂದು ಅಡುಗೆನೂ ಹೀಗೆ ಮಾಡ್ಕೋಬೇಕು ನೀವು. ಹೌದೌದು. ನೀವು ಭಾನುವಾರ ಒಂದು ಸ್ಪೆಷಲ್ ಆಗಿ ಮಾಡಿಬಿಟ್ಟು ಎಂಜಾಯ್ ಮಾಡ್ತಾ ಇದ್ರೆ ಹೆಂಗಿರುತ್ತೆ ಹೇಳಿ ನೋಡೋಣ. ಚೆನ್ನ ಮಸಾಲ ಹೋಗಿ ಆರ್ಡರ್ ಕೊಟ್ಟು ತರೋದ್ರ ಬದಲು ಇದು ಬೆಳಗಿಂದ ಸಂಜೆವರೆಗೂ ನಿಮಗೆ ಬೇಜಾರಾಗೋವರೆಗೂ ತಿನ್ಬಿಡ್ಬೋದು. ಆ ಥರ ಒಂದು ಚೆನ್ನ ಮಸಾಲ ಮಾಡಿದ್ದೀವಿ. ಇದನ್ನ ಈ ಥರ ನೀವು ನೀಟಾಗಿ ಮಾಡಿಕೊಂಡು ನಮ್ಮ ಕರಿ ಮಸಾಲೆ ಇದ್ರೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನಿಮ್ಮದೇ ಚೆನ್ನ ಮಸಾಲೆ ಇದ್ರೆ ತರಿಸಿ ಮಾಡ್ಕೊಳ್ಳಿ. ನಮ್ಮದನ್ನೇ ತಗೊಳ್ಳಿ ಅಂತ ನಾವೇನು ಬಲವಂತ ಮಾಡಲ್ಲ. ಕೃಷ್ಣಪ್ಪ ಅವ್ರು ಯಾವತ್ತೂ ಆ ಥರ ಇಲ್ಲ. ನಿಮಗೆ ಸ್ಪೆಷಲಾಗಿ ಬೇಕು ಅನ್ನಂಗಿದ್ರೆ ನಮ್ಮ ಕರಿ ಮಸಾಲ ತರಿಸ್ಕೊಂಡು ನೀವು ಇದನ್ನು ಮಾಡ್ಬೋದು. 200 ಗ್ರಾಮ್ಗೆ 200 ರೂಪಾಯಿ, 100 ಗ್ರಾಮ್ಗೆ 100 ರೂಪಾಯಿ ಇದೆ ಇದು. ನೋಡಿ ಈ ಥರ ಗ್ರೇವಿ ಯಾವತ್ತು ಸ್ವಲ್ಪ ಲೈಟಾಗಿ ಮೇಲೆ ಎಣ್ಣೆ ಬಿಟ್ಕೋಬೇಕು. ಅವಾಗ ನಿಮಗೆ ಸೂಪರಾಗಿ ಆಗಿದೆ ಅಂತ ಅರ್ಥ.
ಈಗ ಟೇಸ್ಟ್ ಅನ್ನು ನೋಡುವ ಸಮಯ ಹತ್ರ ಬಂದ್ಬಿಟ್ಟಿದೆ. ನಾವು ಬಂದ್ಬಿಟ್ಟಿವಿ ನಿಮ್ ಫೀಲ್ಡ್ಗೆ. ನೋಡಿ ನಿಮ್ ಪಿಚ್ ಮೇಲೆ ನಿಂತ್ಕೊಂಡ್ಬಿಡಿ ನೀವು ಬ್ಯಾಟಿಂಗ್ ಮಾಡಕ್ಕೆ. ನೀವು ಹಂಗೆ ಇದ್ರೆ ಹಂಗೆ ನನ್ನ ನೋಡಿ ನೋಡಿ ಕಲ್ತು ಬಿಡ್ತೀರ ಗ್ಯಾರಂಟಿ. ಇದು ನಾನು ಟೇಸ್ಟ್ ಮಾಡ್ತೀನಿ, ನಮ್ಮ ಸಾಹೇಬರಿಗೂ ಟೇಸ್ಟ್ ಮಾಡಕ್ಕೆ ಕೊಡ್ತೀನಿ ಸ್ವಲ್ಪ. ನೋಡಿ ಊಟ ಆಗಿದ್ರು ಕೂಡ ಇದು ನೋಡಿದ ತಕ್ಷಣ ಮತ್ತೆ ತಿನ್ಬೇಕನ್ನಿಸ್ತು. ಒಂದ್ ಪೂರಿ ಹಾಕ್ಸ್ಕೊಂಡ್ಬಿಟ್ಟು ಇವಾಗ ಗೊತ್ತಾಯ್ತಾ, ಆ ತರ ಮಾಡ್ತಾರೆ ಕೃಷ್ಣಪ್ಪರು. ಅಲ್ಲ ಅದು ಮಾಡಿದ್ರೆ ಆ ತರ ಇರ್ಬೇಕು. ಅಡಿಗೆ ಊಟನ ನೀವು ತುಂಬಾ ಪ್ರೀತಿಸಿ ಮಾಡ್ಬೇಕು. ಹೌದು, ನೀವಾಗ ಯಾರು ಅಡಿಗೆ ಮಾಡ್ತಾರೋ ಎದುರುಗಡೆ ತಿಂದವ್ರು ನಿಮ್ಗೆ ಗಿಫ್ಟ್ ಕೊಡ್ಬೇಕು. ಹೆಂಗ್ ಮಾಡಿದಿರಿ ಅಂತೇಳಿ. ನಾವಿದ್ದೀವಲ್ಲ ನಿಮ್ಗೆ ಒಳ್ಳೆ ಒಳ್ಳೆ ಅಡಿಗೆ ಮಾಡಿ ತೋರಿಸ್ಲಿಕ್ಕೆ. ಇದು ಒಂದ್ಸರಿ 2 ಸರಿ ಟ್ರೈ ಮಾಡಿ, ಒಂದ್ಸರಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು, ನೆಕ್ಸ್ಟ್ ಟೈಮ್ ನನ್ನ ತರನೇ ಕಲ್ತ್ಬಿಡ್ತೀರಿ ನೀವು. ನೋಡಿ ಅವ್ರಿದ್ದೆ ನಾವಿದ್ದೀವಲ್ಲ ಅಂತ ಹೇಳಿದ್ರು ಅಡಿಗೆ ಮಾಡಿ ತೋರ್ಸಕ್ಕೆ. ಖಂಡಿತ ನಾವಿದ್ದೀವಲ್ಲ ರುಚಿ ನೋಡಕ್ಕೆ. ಟೇಸ್ಟ್ ಮಾಡಿ, ನೀವು ತೊಳಿ, ನಾನು ಮಾಡ್ತೀನಿ. ನನಗೆ ಮಧ್ಯಾಹ್ನ ಟೈಮ್ ಆಗೋಗಿದೆ, ನಾನು ನಿಮ್ ಜೊತೆಗೆ ಹಂಗೆ ಟೇಸ್ಟ್ ಮಾಡಿ. ಎಸ್, ದಾರಿ ಮಾಡ್ಕೊಡ್ತದೆ ಹೊಟ್ಟೆ, ಗೊತ್ತಾ? ಖಂಡಿತ ಆತರ ಹೊಟ್ಟೆ ತುಂಬಿದ್ರು ಕೂಡ ದಾರಿ ಮಾಡಿ ಕೊಡ್ತದೆ. ಏನ್ರಿ ಹೇಗಿದೆ ಗೊತ್ತೇನ್ರಿ ಇದು? ಅಂತರಂಗದಿಂದ ಬಹಿರಂಗ. ನಿಮ್ಮ ಅಂತರಂಗದಲ್ಲಿ ಇತ್ತು ರೆಸಿಪಿ. ಹೇಗಿದೆ ಅಂದ್ರೆ ಚೆನ್ನ ಮಸಾಲ ಅಂದ್ರೆ ಇದು ನಿಮ್ಗೆ ಒರಿಜಿನಲ್ ಚೆನ್ನ ಮಸಾಲ. ನಿಮ್ ಮನೆಯವ್ರಿಗೆಲ್ಲ ಮೆಚ್ಚುಗೆ ಪಡಿಸ್ತೀರಾ. ಇದೇ ತರ ನೋಡ್ತಾ ಇರಿ, ನಮ್ಮ ಮನೆ ರಸದ ಊಟದ ಎಪಿಸೋಡ್ಗಳನ್ನ ನೋಡ್ತಾನೆ ಇರಿ. ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ನಮ್ಮ ಸಾಹೇಬ್ರನ್ನು ಹಂಗೆ ಪ್ರೋತ್ಸಾಹಿಸಿ. ನಮ್ಮನ್ನು ನೀವು ಬೆಳೆಸಿದೀರಾ. ಇನ್ನು ಎಂದೆಂದು ನಿಮ್ಮ ಮನೆ ಮಗನಾಗಿರ್ತೀನಿ. GFC ಕೃಷ್ಣಪ್ಪ ಮರೆಯೋದೇ ಇಲ್ಲ. ಹೌದು, ನಾವು ಮರೆಯಲ್ಲ ಅವ್ರ ರುಚಿನ. ಸರ್ ಇನ್ನೊಂದು ಹೇಳ್ಬೇಕು ಸರ್ ನಿಮಗೆ, ಹೇಳಿ. ಪೂರಿನೇ ಬೇಡ, ಅಷ್ಟು ಚೆನ್ನಾಗಿದೆ. ಸ್ಪೂನ್ ಹಾಕೊಂಡು ಬರೀ ತಿನ್ಬೋದು. ಇದು ಆಕ್ಚುಲಿ ಡೆವಲಪ್ ಮಾಡೋದು ಬೇಡ, ಅಷ್ಟು ಏನು ಬೇಗ ಸರ್, ಬರೀ ಹಂಗೆ ತಿನ್ಬೋದು. ಅಷ್ಟು ಕ್ಲಾಸಿಕ್ ಆಗಿರುತ್ತೆ. ಅಷ್ಟೊಂದು ಕ್ಲಾಸಿಕ್ ಅಂದ್ರೆ ಕ್ಲಾಸಿಕ್. ಹೀಗೆ ಇರ್ಬೇಕು ಟೇಸ್ಟ್. ಇದು ಇದ್ರಲ್ಲಿ ರಾಜಿ ಇಲ್ಲ. ಯಾರ ಮಾಡಿದವರು ನಾಳೆ ಏನ್ರಿ ಹಿಂಗಿತ್ತು ಅಂತ ಅಂದ್ಬಿಟ್ರೆ ನನ್ಗೆ ಅವಮಾನ, ನನ್ನ ಕೆಲಸಕ್ಕೆ ಅವಮಾನ. ಹೌದೌದು, ನಾನು ಮಾಡಿರೋದು ಇದು 100% ಚೆನ್ನಾಗಿಲ್ಲ ಅಂದ್ರೆ ನನ್ನ ಕಮಿಟಲ್ಲಿ ಹಾಕಿ ಕೃಷ್ಣಪ್ಪರ ಬರೀ ರೀಲ್ರಿ ನಿಮ್ದು ಅಂತೇಳಿ ನಾನು ಒಪ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನು ಮುಂದಿನ ಭಾಗದಲ್ಲಿ ಒಳ್ಳೆ ಒಳ್ಳೆ ವೆಜ್ ಅಡುಗೆಗಳನ್ನು ನಿರೀಕ್ಷಿಸ್ತಾ ಇರಿ, ನೋಡ್ತಾ ಇರಿ. ಈ ನಮ್ಮನ್ನು ಬೆಳೆಸಿ ಆಕಾಶ ಎತ್ತರಕ್ಕೆ ನಿಮ್ಮನ್ನು ನೋಡ್ಬೇಕು ನಾವು. ಅದೇ ಕೃಷ್ಣಪ್ಪರ ಉದ್ದೇಶ. ಥ್ಯಾಂಕ್ ಯು. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.